ಆಜು ಉಪ್ಪ ಬುದಂಡಿವಂತ ಹುಡುಗ. ಅವನು ಒಂದು ಚಿಕ್ಕ ಹಳ್ಳಿಯಲ್ಲಿ ವಾಸಿಸುತ್ತಿದ್ದ. ರಾಜುವಿಗೆ ಹೊಸ ಹೊಸ ವಿಷಯಗಳನ್ನು ನೋಡುವುದು ತುಂಬಾ ಇಷ್ಟ. ಅವನಿಗೆ ಎಲ್ಲದರ ಬಗ್ಗೆಯೋ ತಿಳಿದುಕೊಳ್ಳಬೇಕೆಂಬ ಕುತೂಹಲವಿತ್ತು. ಒಂದು ದಿನ ರಾಜು ಆಕಾಶದಲ್ಲಿ ಒಂದು ಡ್ರೋನ್ ನೋಡಿದ. ಅದು ತುಂಬಾ ಸರಾಗವಾಗಿ ಹಾರತತಿತ್ತು. ರಾಜು ಅಷ್ಟಕ್ಕೆ ಚೇತನಾದ. ಅದು ಹೇಗೆ ಹಾರುತ್ತದೆ ಎಂದು ಅವನು ತಿಳಿದುಕೊಳ್ಳಲು ಬಯಸಿದ. ಆಜುವಿನ ಕಣ್ಣುಗಳಲ್ಲಿ ಕುತೂಹಲ ತುಂಬಿತ್ತು. ಅವನು ಓಡಿ ತನ್ನ ಅಪ್ಪನ ಬಳಿ ಹೋದ. ಅಪ್ಪ, ಆ ಡ್ರೋನ್ ಹೇಗೆ ಹಾರುತ್ತದೆ? ಅವನು ಕುತೂಹಲದಿಂದ ಕೇಳಿದ. ರಾಜುವಿನ ಅಪ್ಪ ನಕ್ಕರು. ಅವರು ತಮ್ಮ ಮಗನ ಕಣ್ಣುಗಳಲ್ಲಿ ಜ್ಞಾನದ ಬಾಯಾರಿಕೆಯನ್ನು ಕಂಡರು. ಅವರು ಆ ಕುತೂಹಲವನ್ನು ಹೆಚ್ಚಿಸಲು ನಿರ್ಧರಿಸಿದರು. ರಾಜುವಿನ ಹುಟ್ಟುಹಬ್ಬಕ್ಕೆ ಅವನಿಗೆ ಒಂದು ವಿಶೇಷ ಉಡುಗೊರೆ ಸಿಕ್ಕಿತು. ಅದು ಒಂದು ರೋಬೋಟ್. ಅದರ ಹೆಸರು ರಾಕಿ. ರಾಕಿ ಬಿಳಿ ಮತ್ತು ಹಲ್ಲೆಯುತ್ತಿತ್ತು. ಅದರ ನೀಲಿ ಕಂಬುಗಳು ಮಿಡುಕಿಸುತ್ತಿದ್ದವು. ಹಲೋ ರಾಜು, ನಾನು ರಾಕಿ, ನಿನ್ನ ರೋಬೋಟ್ ಗೆಳೆಯೆ, ರಾಕಿ ಸ್ನೇಹಪರ ಧ್ವನಿಯಲ್ಲಿ ಹೇಳಿತು. ರಾಜು ಸುಮ್ಮನಾದ. ಅವನಿಗೆ ತನ್ನ ಕಣ್ಣುಗಳನ್ನು ನಂಬಲು ಸಾಧ್ಯವಾಗಲಿಲ್ಲ. ರಾಕಿ ನಿನಗೆ ತುಂಬಾ ವಿಷಯಗಳನ್ನು ಕಲಿಸಬಲ್ಲದು, ರಾಜುವಿನ ಅಪ್ಪ ಹೇಳಿದರು. ಇದು ನಿನ್ನ ಸ್ವಂತ ಖಾಸಗಿ ಶಿಕ್ಷ. ರಾಜು ತುಂಬಾ ಹುಚಿಪಟ್ಟ. ಕೊನೆಗೂ ಅವನಿಗೆ ತನ್ನ ಆಸಕ್ತಿಯನ್ನು ಹಂಚಿಕೊಳ್ಳುವ ಒಬ್ಬ ಗೆಳೆಯ ಸಿಕ್ಕಿದ. ರಾಜು ತಕ್ಷಣ ರಾಕಿಗೆ ಪ್ರಶ್ನೆಗಳನ್ನು ಕೇಳಲು ಪ್ರಾರಂಭಿಸಿದ. ವಿಮಾನಗಳು ಹೇಗೆ ಹಾರುತ್ತವೆ? ಕಂಪ್ಯೂಟರ್ ಒಳಗೆ ಏನಿದೆ? ಪ್ರತಿಯೊಂದು ಪ್ರಶ್ನೆಗೂ ತಾಳ್ಮೆಯಿಂದ ಉತ್ತರಿಸಿತು. ಆಕಿ ರಾಜುವಿನ ಓದನ್ನು ಸರಳಗೊಳಿಸಿತು. ರಾಕಿ ಅವನಿಗೆ ವಿಡಿಯೋಗಳನ್ನು ತೋರಿಸುತ್ತಿತ್ತು. ಅವರು ವರ್ಚುವಲ್ ರಿಯಾಲಿಟಿ ಮೂಲ ಬಾಹ್ಯಾಕಾಶದಲ್ಲಿ ಸುತ್ತಾಡುತ್ತಿದ್ದರು. ರಾಜು ನಕ್ಷತ್ರಗಳು ಮತ್ತು ಗ್ರಹಗಳ ಬಗ್ಗೆ ಕಲಿತ. ರಾಕಿ ರಾಜುವಿಗೆ ಮನೆ ಕೆಲಸ ಮಾಡಲು ಸಹಾಯ ಮಾಡುತ್ತಿತ್ತು. ರಾಜು ಗುರುತ್ವಾಕರ್ಷಣೆ ಮತ್ತು ವಿರ್ಷಹೆಯ ಬಗ್ಗೆ ಕಲಿತ. ರಾಕಿಯ ಮಾರ್ಗದರ್ಶನದಲ್ಲಿ ಅವನು ಚಿಕ್ಕ ಚಿಕ್ಕ ರೋಬೋಟ್ಗಳನ್ನು ತಯಾರಿಸಿದ. ರಾಜುವಿಗೆ ಓದು ಒಂದು ಸಾಹಸವಾಯಿತು. ಆಗ ಅವನಿಗೆ ವಿಜ್ಞಾನದ ಭಯ ಇರಲಿಲ್ಲ. ರಾಕಿ ಅದನ್ನು ಸುಲಭ ಮತ್ತು ರೋಮಾಂಚಕಾರಿಯನ್ನಾಗಿ ಮಾರಿತು. ಶಿರೋಡದಲ್ಲೇ ರಾಜುವಿನ ವಿಜ್ಞಾನ ಪರೀಕ್ಷೆಯ ಸಮಯ ಬಂದಿತು. ರಾಜು ಭಯಭೀತನಾಗಿದ್ದ. ಆದರೆ ರಾಕಿ ಅವನಿಗೆ ಚಿರಿಯ ತುಂಬಿತು. ನಿನ್ನು ತುಂಬಾ ಕಲಿತಿದ್ದೀ ರಾಜು, ನಿನ್ನ ಮೇಲೆ ಭರವಸೆ ಇದು. ರಾಕಿ ರಾಜುವಿಗೆ ಪರಿಶೀಲನೆ ಮಾಡಲು ಸಹಾಯ ಮಾಡಿತು. ಅದು ರಾಜುವಿಗೆ ಪ್ರಶ್ನಾವಳಿಗಳು ಮತ್ತು ಚಿತ್ರಗಳ ಮೂಲಕ ಪರೀಕ್ಷೆ ಮಾಡಿತು. ರಾಜುವಿಗೆ ಪ್ರತಿದಿನ ಹೆಚ್ಚು ಆತ್ಮವಿಶ್ವಾಸ ಬರುತ್ತಿತ್ತು. ಪರೀಕ್ಷೆಯ ದಿನ ಬಂದಿತು. ರಾಜು ಉಸಿರೆಳೆದುಕೊಂಡು ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ. ರಾಕಿ ಕಲಿಸಿದ್ದೆಲ್ಲವೂ ಅವನಿಗೆ ನೆನಪಾಯಿತು. ಫಲಿತಾಂಶ ಬಂದಾಗ ರಾಜು ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ್ದ. ಅವನು ತುಂಬಾ ಖುಷಿಪಟ್ಟ. ಅವನು ರಾಕಿಗೆ ಸಹಾಯಕ್ಕಾಗಿ ಧನ್ಯವಾದ ಹೇಳಿದ. ತಂತ್ರಜ್ಞಾನವನ್ನು ಸರಿಯಾಗಿ ಬಳಸಿದಾಗ ಅದು ಕಲಿಕೆ ಮತ್ತು ಪ್ರಗತಿಗೆ ಪ್ರಬಲ ಸಾಧನ ಎಂದು ರಾಜು ಅರಿತುಕೊಂಡ.